ನೀವು ಜೀವನದಲ್ಲಿ ಏನಾದರೂ ಸಾಧಿಸಬೇಕಂದ್ರೆ ನಿಮ್ಮ ಮೈಂಡ್ ಸೆಟ್ ಹೇಗಿರಬೇಕು ಅಂತ ಈ ಒಂದು ಸಣ್ಣ ಕಥೆಯ ಮೂಲಕ ಹೇಳ್ತೀನಿ. ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ಪ್ರಶಾಂತವಾಗಿ ಹರಿಯುತ್ತಿದ್ದ ನದಿ. ಹಾಗೆ ಆ ನದಿ ಪಕ್ಕ ಒಂದು ದೊಡ್ಡ ಬೆಟ್ಟ ಇತ್ತು. ಆ ಹಳ್ಳಿಯಲ್ಲಿ ಕೆಲವು ಕಪ್ಪೆಗಳು ವಾಸಿಸ್ತಿದ್ವು. ಪ್ರತಿ ವರ್ಷ ಈ ಕಪ್ಪೆಗಳ ಮಧ್ಯೆ ಒಂದು ಸ್ಪರ್ಧೆ ನಡೀತಿತ್ತು. ಯಾರು ಬೆಟ್ಟದ ತುದಿಗೆ ಮೊದಲು ಹೋಗ್ತಾರೋ ಅವರಿಗೆ ಒಂದು ದೊಡ್ಡ ಬಹುಮಾನ ಇರ್ತಾ ಇತ್ತು. ಆ ಸ್ಪರ್ಧೆಯ ದಿನ ಸೂರ್ಯ ಹುಡ್ತಿದ್ದಂಗೆ ಎಲ್ಲ ಕಪ್ಪೆಗಳು ಅಖಾಡಕ್ಕೆ ಎದ್ವು. ನಾನ್ ಮುಂದು ಅಂತ ಫುಲ್ ಜೋಶಲ್ಲಿದ್ವು. ಎಲ್ಲ ಕಪ್ಪೆಗಳದ್ದು ಒಂದೇ ಆಸೆ ಆಗಿತ್ತು, ಈ ವರ್ಷನಾದರೂ ಆ ಬೆಟ್ಟದ ತುದಿಗೆ ಹೋಗ್ಬಿಟ್ಟು ನಾನು ಬಹುಮಾನ ತಗೋಬೇಕನ್ನೋ ಒಂದು ಆಸೆ. ಸ್ಪರ್ಧೆ ಶುರು ಆಯಿತು. ಎಲ್ಲ ಕಪ್ಪೆಗಳು ನಾನ್ ಮುಂದು ಅಂತ ಹುಮ್ಮಸ್ಸಲ್ಲಿ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ. ಹತ್ತುತ್ತಾ ಇದ್ವು. ಒಂದು 25-30% ಹತ್ತಿದ್ದಂಗೆ ಕೆಲವು ಕಪ್ಪುಗಳಿಗೆ ಒಂದು ಅನುಮಾನ ಶುರು ಆಯಿತು. ಇದಿಷ್ಟು ಕಷ್ಟ ಇದೆ, ನನ್ನ ಕೈಲಿ ಮಾಡೋಕ್ಕಾಗುತ್ತಾ, ಹೆಂಗಾದ್ರೂ ಇರಲಿ ಜೊತೆಗೆ ಹೋಗ್ತಿರೋದನ್ನ ಕೇಳಿ ನೋಡೋಣ ಅಂದ್ಬಿಟ್ಟು ಜೊತೆಗೆ ಹೋಗ್ತಿರೋ ಕಪ್ಪೆಗಳನ್ನ ನಿಲ್ಲಿಸ್ಬಿಟ್ಟು ಮಾತಾಡೋಕ್ಕೆ ಶುರು ಮಾಡಿದ್ವು. ಇದು ನಮ್ಮ ಕೈಲಿ ಮಾಡೋಕ್ಕಾಗುತ್ತಾ, ತುಂಬ ಕಷ್ಟ ಇದು, ಯಾಕೆ ಸುಮ್ಮನೆ ಮೈಕೈ ನೋವು ಮಾಡ್ಕೊಳ್ಳೋದು, ನನಗನ್ಸುತ್ತೆ ನಾವೆಲ್ಲ ಹೋಗ್ಬಿಡೋಣ ಅಂತ ಹಿಂಗೆ ಡಿಸ್ಕಸ್ ಮಾಡ್ಕೊಂಡು 4-5 ಕಪ್ಪೆಗಳು ಒಂದು ಕೆಳಗಡೆ ಇಳ್ಕೊಂಡು ಹಳ್ಳಿ ಕಡೆ ಬಂದ್ಬಿಟ್ರು. ಅದರಲ್ಲಿ ಕೆಲವು ಕಪ್ಪೆಗಳು ಆಲ್ಮೋಸ್ಟ್ ಅರ್ಧಕ್ಕೆ ಹತ್ಬಿಟ್ಟಿದ್ವು. ಅರ್ಧಕ್ಕೆ ಹತ್ತಿದ್ಮೇಲೆ ಅವಕ್ಕೆ ಸುಸ್ತಾಯಿತು. ಕೆಲವು ಕಪ್ಪೆಗಳು ಹತ್ತತಾನೇ ಇದ್ವು. ಆ ಕಪ್ಪೆಗಳು ನೋಡಿ ಈ ಕಪ್ಪೆಗಳಿಗೆ ಜಲಸಿ ಶುರು ಆಯಿತು. ಅಯ್ಯೋ, ಇವರೇ ನಮ್ಗಿಂತ ಮುಂದೆ ಹೋಗ್ತಾ ಇದ್ದಾರೆ, ನಮಗೆ ನೋಡಿದ್ರೆ ಸುಸ್ತಾಗ್ತಿದೆ, ಹತ್ತಕ್ಕಾಗಲ್ಲ ಅನ್ಸುತ್ತೆ, ಹೆಂಗಾದ್ರೂ ಮಾಡಿ ಇವಕ್ಕೂ ತಲೆ ಕೆಡಿಸ್ಬಿಟ್ಟು ಕೆಳಗಡೆ ಕರ್ಕೊಂಡು ಹೋಗೋಣ, ನಾನೊಬ್ಬನೇ ಸೋತ್ರೆ ಹೆಂಗೆ, ಇವನ್ನೂ ಸೋಲಿಸ್ಬೇಕಲ್ವಾ ಅಂತ ಕೂತ್ಕೊಂಡು ಅವ್ರನ್ನ ಕರೆದ್ಬಿಟ್ಟು ಅಯ್ಯೋ ಇದೆಲ್ಲ ಹತ್ತಕ್ಕಾಗಲ್ಲ, ತುಂಬ ಕಷ್ಟ ಅಂತ ಆರ್ಗ್ಯುಮೆಂಟಿಗೆ ಇಳಿದು ಆರ್ಗ್ಯುಮೆಂಟ್ ಮಾಡ್ತಾ ಜಗಳ ಕಿತ್ತಾಡಿಕೊಂಡು ಎಲ್ಲ ಕಪ್ಪೆಗಳು ಮೆಲ್ಲ ಕೆಳಗಡೆ ಹಳ್ಳಿ ಕಡೆ ಇಳಿದು ಬಂದ್ಬಿಟ್ಟು. ಆದರೆ ಅಲ್ಲೊಂದು ಕಪ್ಪೆ ನಿಧಾನಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಯಾರ್ದು ತಲೆ ಕೆಡಿಸ್ಕೊಳ್ದಲೆ ಹತ್ತುತ್ತಾನೇ ಇತ್ತು. ಹತ್ತುತ್ತಾ 90% ಹತ್ತಿತ್ತು. ಆಮೇಲೆ ನೋಡಿದ್ರೆ ತುದಿಯಲ್ಲಿ ಹೋಗಿ ಆ ಕಪ್ಪೆ ನಿಂತ್ಕೊಂಡೇ ಬಿಡ್ತು. ಅಂದರೆ ಆ ಕಪ್ಪೆ ಈ ಸ್ಪರ್ಧೆನ ಗೆದ್ಬಿಡ್ತು. ಆ ಕಪ್ಪೆ ತುದಿಗೆ ತಲುಪ್ತಿದ್ದಂಗೆ, ಆ ಸ್ಪರ್ಧೆ ಗೆಲ್ತಿದ್ದಂಗೆ ಕೆಳಗಡೆ ಹಳ್ಳಿಯಲ್ಲಿ ಫುಲ್ ಎಲ್ಲರಿಗೂ ಆಶ್ಚರ್ಯ. ಏನಪ್ಪ ಇದು, ನಮ್ಮ ಕೈಲಿ ಮಾಡೋಕ್ಕಾಗಲಿದ್ದು ಈ ಕಪ್ಪೆ ನಿಧಾನಕ್ಕೆ ತಲುಪಿಬಿಟ್ಟು ಸ್ಪರ್ಧೆನೇ ಗೆದ್ಬಿಡ್ತಲ್ಲ ಅಂತ. ಆಗ ಆ ಕಪ್ಪೆ ನಿಧಾನಕ್ಕೆ ಕೆಳಗಡೆ ಇಳ್ಕೊಂಡು ಬಂತು. ಆಗ ಎಲ್ಲರಿಗೆ ಇನ್ನೊಂದು ಆಶ್ಚರ್ಯ ಕಾಡಿತ್ತು. ಏನಂದರೆ ಆ ಕಪ್ಪೆಗೆ ಕಿವಿನೂ ಕೇಳಿಸಲ್ಲ, ಮಾತಾಡೋಕ್ಕೆ ಬಾಯಿನೂ ಬರಲ್ಲ. ಇದೇ ರೀತಿ ನಮ್ಮ ಜೀವನದಲ್ಲಿ ನಾವೇನಾದ್ರು ಒಂದು ಸಾಧನೆ ಮಾಡಬೇಕಂದ್ರೆ ಈ ಕಪ್ಪೆ ಥರ ಇರಬೇಕು. ನಾವು ನಮ್ಮ ಸಾಧನೆ ದಾರಿಯಲ್ಲಿ ಹೋಗ್ಬೇಕಾದ್ರೆ 1000 ಜನ 1000 ಮಾತಾಡ್ತಾರೆ. ಅವ್ರಿಗೆ ನಾವು ಕಿವಿನೂ ಕೊಡಬಾರ್ದು, ಅವ್ರ ಜೊತೆ ವಾದಕ್ಕೂ ಇಳಿಬಾರ್ದು. ಆಗ ಮಾತ್ರ ನಮ್ಮ ಗುರಿನ ನಾವು ತಲುಪೋಕೆ ಸಾಧ್ಯ ಆಗುತ್ತೆ. ಈ ಕತೆ ಸಾರಾಂಶ ಏನಂದರೆ, ನಮ್ಮ ಮೈಂಡ್ ಸೆಟ್ಟು ಆ ಕಪ್ಪೆ ಥರ ಇರಬೇಕು. ಯಾವುದೇ ಥರದ ನೆಗೆಟಿವ್ಗಳಿಗೆ ನಮ್ಮ ಕಿವಿ ಕೊಡಬಾರ್ದು. ಅದೇ ರೀತಿ ಆ ಮಾತುಗಳ ಜೊತೆಗೆ ವಾದಕ್ಕೂ ಇಳಿಬಾರ್ದು. ನಿಮ್ಮ ಜೀವನದಲ್ಲಿ ಎಲ್ಲ ಗುರಿಗಳು ತಲುಪಲಿಕ್ಕೆ ಈ ಥರದ ಮೈಂಡ್ ಸೆಟ್ ನಿಮಗೆ ಸಹಾಯ ಮಾಡುತ್ತೆ. ಆಲ್ ದ ಬೆಸ್ಟ್.